ಬೇಲ್ ಸಿಕ್ಕಿರೋದು ಖುಷಿ ಇದೆ. ಒಳ್ಳೆ ಮನುಷ್ಯನೇ ಅವರು ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಇದಿಲ್ಲ. ಬೇರೆ ಏನು ಹೇಳಬೇಕು ಅದು ನನಗೆ ಏನು ಇದಿಲ್ಲ. ಹೌದು, ಓಕೆ. ಅವ್ರು ದೇವ್ರು ಒಳ್ಳೇದು ಮಾಡಬೇಕು, ಅವ್ರಿಗೆ ಆರೋಗ್ಯ ಕೊಡಬೇಕು. ನಾನಂತೂ ಸಿನಿಮಾ ಯಾವುದು ಹೋಗಿ ನೋಡೋದಿಲ್ಲ. ದರ್ಶನ್ ಸರ್ ಒಳ್ಳೆಯವರೇ. ಅವಳಲ್ಲ ಅವಳು ಏನು ಬೇಕು ಮಾತಾಡ್ಬೋದಿತ್ತು. ಅವಳು ಆ ಥರ ಮಾತಾಡಬಾರ್ದಾಗಿತ್ತು, ಅವಳು ಮಾಡಬಾರ್ದಾಗಿತ್ತು. ಏನೇ ಇದ್ರು ಪೊಲೀಸ್ಗೆ ಹೇಳಿ ಅವರು ಆಕ್ಷನ್ ತಗೊಂಡಿರೋರು. ಏನಕ್ಕೆ ಮಾತಾಡ್ಬೇಕಾಯ್ತು? ಅವಳು ಒಬ್ಬನ ಜೀವ ಕಳಿಬೇಕು. ಅವ್ನು ತಪ್ಪು ಮಾಡ್ಯವನೇ ಒಪ್ಕೊಂಡೆ. ತಪ್ಪು ಮಾಡಿದ್ರೆ ಅದಕ್ಕೆ ಅವನ್ನ ಸಾಯಿಸಾಕ್ಬಿಟ್ರೆ. ಈಗ ನಾನು ತಪ್ಪು ಮಾಡ್ತೀನಿ, ನಾನು ಸಾಯಿಸಾಕ್ಬಿಡ್ಲಿ ಬಿಡಿ. ನಾನು ಈಗ ಯಾವುದೋ ಒಂದು ಮಾತಾಡಿರ್ತೀನಿ, ಸಾಯಿಸಾಕ್ಬಿಡ್ಲಿ ಬಿಡಿ. ಅವ್ರು ನಮ್ಮನ್ನ ಬದುಕಿಂದೇನು ಸಾಧಿಸ್ಬೇಕು ಅವರು? ಇಂಥವ್ರು ಅವ್ಳು ಲೇಡೀಸ್ ಸಾಯಿಸ್ಬೇಕು ಫಸ್ಟ್ ಅವಳನ್ನ. ಅವಳು ಬದುಕಿಂದೇನು ಸಾಧಿಸ್ತಾಳೆ? ಹಿಂಗೆ ಬೇರೆ ಜೀವನದ ಜೊತೆ ಆಟ ಆಡೋಕ್ಕೆ ಅವಳಿಗೆ ಗಂಡ ಇಲ್ವಾ? ಅವನು ಇಟ್ಕೋಬೇಕಾಯ್ತು, ಇವ್ನು ಬೇಕಾಗಿತ್ತು ದರ್ಶನ್. ದರ್ಶನ್ ಅವರು ಇವಾಗ ಹೊರಗಡೆ ಬಂದಿದ್ದಾರೆ ಸರ್, ಇನ್ನಷ್ಟು ಅವರ ಫಿಲ್ಮ್ಗಳು ಬರಲಿ ಅನ್ನೋದು ಏನಾದರೂ ಆಸೆ? ನಮಗೂ ಅದೇ ಆಸೆ ಅಲ್ವಾ ಮೇಡಮ್. ಯಾರೇ ಆಗಲಿ ಒಬ್ಬ ಕಲಾವಿದರು ಬೆಳೀತವ್ರೆ ಅಂತಂದರೆ ಬೆಳಿಬೇಕು ಎಲ್ಲರೂ. ನಮ್ಮ ಕರ್ನಾಟಕ ಏನು ನಮ್ಮ ಒಬ್ಬರು ಆಸ್ತಿನಾ? ಎಲ್ಲರಿಗೂ ಆಸ್ತಿನೇ. ಚೆನ್ನಾಗಿ ಬೆಳಿಬೇಕು. ಬೆಳೆಯೋಂಥವ್ರಿಗೆ ಇಂಥವ್ರು ಈಗ ಅಂಬರೀಷು, ವಿಷ್ಣುವರ್ಧನ್, ರಾಜ್ಕುಮಾರ್ ಸರ್ ಅವರೆಲ್ಲ ಹೆಂಗಿದ್ರು, ಶಿವರಾಜ್ ಕುಮಾರ್ ಸರ್ ಅವರೆಲ್ಲ ಹೆಂಗಿದ್ರು? ಹುಡುಗಿರು ವಿಷಯಕ್ಕೆ ಹೋಗಿದ್ರಾ? ಬೇಕಿತ್ತೆ ಅವ್ರಿಗೆ. ಇವಾಗ ದರ್ಶನ್ ಅವರು ಹೊರಗಡೆ ಬಂದಿದ್ದಾರೆ ಸರ್, ರೇಣುಕಾ ಸ್ವಾಮಿ ಕುಟುಂಬವನ್ನ ಅವರು ಭೇಟಿ ಮಾಡಿ ಕ್ಷಮೆ ಬೇಡ ಸಹಾಯ ನೀಡಬೇಕಾ? ಅದು ಅವ್ರಿಗೆ ಬಿಟ್ಟಿದ್ದು ಮೇಡಮ್. ನಾವು ಹೇಳೋಕ್ಕಾಗಲ್ಲ. ಮಾಡಿರೋ ತಪ್ಪು ಅವರು, ಅದೇನು ತಪ್ಪು ಮಾಡೋರ ಬಿಟ್ಟವ್ರ ಅವ್ರಿಗೆ ಬಿಟ್ಟಿದ್ದು. ನಾವು ಅವೆಲ್ಲ ಹೇಳೋಕ್ಕಾಗಲ್ಲ. ನಾವೇನು ನ್ಯಾಯಾಧೀಶರ? ನಾವೇನು ಕೋರ್ಟ ಜಡ್ಜ? ಖುಷಿ ಇದೆ ಮೇಡಮ್. ಕೊಡಬಾರ್ದಾಗಿತ್ತು ಮೇಡಮ್. ನ್ಯಾಯಾಲಯ ಇರ್ಬೋದು, ಆದರೆ ಅದು ಮಾಡಿದ ತಪ್ಪು. ಅವ್ರಿಗೆ ಪನಿಷ್ಮೆಂಟ್ ಆಗಲೇಬೇಕಾಗಿತ್ತು. ಅದು ತಪ್ಪು. ಜನಗಳು ಹೇಳ್ತಿರೋದು ಅದೇ. ಅವ್ರು ಕೊಟ್ಟಿರೋ ತೀರ್ಪು ಸರಿ ಇಲ್ಲದಿದ್ದರಿಂದ ಅವ್ರಿಗೆ ತಿರುಗಿ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಅವ್ರಿಗೆ ಪನಿಷ್ಮೆಂಟ್ ಆಗಲೇಬೇಕು ಮೇಡಮ್. ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು. ರೇಣುಕಾ ಸ್ವಾಮಿ ತಪ್ಪು ಮಾಡಿರ್ಬೋದು ಮೇಡಮ್, ಆದರೆ ಸಾಯ್ತೋ ಮಟ್ಟಕ್ಕೆ ಇವ್ರು ಹೋಗ್ಬಾರ್ದಾಗಿತ್ತು. ಸಾಯಿಸಿದ ತಪ್ಪು. ನಾವು ಅವ್ರು ಏನೇ ಇದ್ರು ಅದಕ್ಕೆ ಲೀಗಲ್ ಪ್ರೊಸೀಜರ್ ಇದೆ, ಡಾಕ್ಯುಮೆಂಟೇಷನ್ ಇದೆ. ಅವ್ರು ಬೇಕಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು, ಎಲ್ಲ ಮಾಡ್ಬೋದಾಗಿತ್ತು. ಆದರೆ ಅವ್ರು ಸಾಯಿಸ್ಬಿಟ್ಟು ಇವಾಗ ಹೆಂಡತಿ ಮಕ್ಕಳನ್ನ ರೋಡಿಗೆ ತಂದಿದ್ದಾರೆ. ಅದು ಮಾಡಿದ ತಪ್ಪು ಅಷ್ಟೇ. ನಾವು ಅವ್ರು ಏನೇ ತಪ್ಪು ಮಾಡಿದ್ರು ಇದು ಸಾಯಿಸಿದ ತಪ್ಪು. ಹೌದು ಮೇಡಮ್. ಸಹಾಯ ನೀಡೋದಕ್ಕೆ ಇದು ಪರಿಹಾರ ಸಿಗಲ್ವಲ್ಲ ಮೇಡಮ್. ಕೋರ್ಟಿಂದಾನೇ ಆಗಬೇಕಲ್ವ. ಏನು ದುಡ್ಡು ಕೊಟ್ಬಿಟ್ರೆ ಏನು ಅವರು ವಾಪಸ್ ಬರಲ್ವಲ್ಲ ರೇಣುಕಾ ಸ್ವಾಮಿ. ಅದರಿಂದ ಅವ್ರಿಗೆ ಕೋರ್ಟಲ್ಲೇ ತೀರ್ಪು ಆಗ್ಬೇಕು ಇವಾಗ. ಆದರೆ ಪನಿಷ್ಮೆಂಟು ಇಲ್ದ್ರೆ ಅವ್ರಿಗೆ ಏನೇ ದುಡ್ಡು ಕೊಟ್ರೇನೋ ಅದೇನು ಅವ್ರಿಗೆ ಸಮಾಧಾನ ಸಿಗಲ್ವಲ್ಲ ಅವ್ರ ಹೆಂಡತಿ ಮಗುಗೆ. ಅದರಿಂದ ಹೌದು. ಇಲ್ಲ, ಆರೋಗ್ಯ ಇರಲಿ. ಅವ್ರಿಗೆ ನಾವು ಬ್ಲೆಸ್ಸಿಂಗ್ ಮಾಡ್ತೀವಿ. ಅವ್ರು ಚೆನ್ನಾಗಿರಲಿ, ಆರೋಗ್ಯವಾಗಿರಲಿ. ಆದರೆ ಲೀಗಲಿ ಏನಿದೆ ಅದು ಪನಿಷ್ಮೆಂಟ್ ಆಗ್ಬೇಕಷ್ಟೇ. ನಾವು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.